ಮನೆ ಬಳಿ ಇರುವ ಸ್ವಲ್ಪ ಜಾಗ ಹಾಗೂ ತಾರಸಿಯನ್ನು ಉಪಯೋಗಿಸಿ 200ಕ್ಕೂ ಹೆಚ್ಚಿನ ಹಣ್ಣುಗಳು, ತರಕಾರಿಗಳು ಮತ್ತು ಔಷಧಿ ಸಸ್ಯಗಳನ್ನು ಸೇರಿದಂತೆ ವೈವಿಧ್ಯಮಯ ಸಸ್ಯಗಳನ್ನು ಒಳಗೊಂಡ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇನ್ನೊಂದು ಪ್ರಮುಖವಾಗಿ ಅಂದರೆ ಹೆಮ್ಮೆಯ ವಿಷಯ ಏನು ಅಂತ ಹೇಳಿದರೆ 200ಕ್ಕೂ ಹೆಚ್ಚಿನ ಗಿಡವನ್ನು ನೆಟ್ಟು ವಿಶ್ವ ದಾಖಲೆಯನ್ನು ಪಡೆದಿದ್ದಾರೆ. ನಿಮ್ಮ ಈ ಒಂದು ತೋಟದಲ್ಲಿ ಎಷ್ಟು ವೆರೈಟಿಯ ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ಇದೆ? ಒಂದೊಂದು ಹೇಳ್ತಾ ಹೋದ್ರೆ ನಿಮ್ದು 2 ಗಂಟೆ ಸಾಕಾಗಲಿಲ್ಲ. ಮೋರ್ ದೆನ್ 200 ವೆರೈಟಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ ಇಲ್ಲಿ ಉಂಟು. ಮತ್ತೆ ಪ್ರೀತಿ ಅಲ್ಲ, ಪ್ರೀತಿ ಹೇಳಿದ್ರೆ ಹೇಗೆ ಆಗ್ತದೆ, ಐ ಲವ್ ಚಿಕನ್ ಹೇಳಿ ಚಿಕನ್ ತಿಂತಾರೆ, ಆ ಪ್ರೀತಿ ಅಲ್ಲ. ಇದೊಂದು ಕ್ರೇಜ್ ಇರಬೇಕು, ಹುಚ್ಚು ಇರ್ತಾರಲ್ಲ, ಹುಚ್ಚಿದ್ದರೆ ಮಾತ್ರನೇ, ಇಲ್ಲದ್ರೆ ಅದು ಕೆಲಸ ಆಗ್ತದೆ ನಮ್ಗೆ. ಇದು ಜಬಟ್ಟಿ ಕಾಬಾಳೆ, ಇದು ಮರ ಗ್ರೇಪ್ಸ್, ಇದು ಮರದಲ್ಲಿ ಗ್ರೇಪ್ಸ್ ಆಗ್ತದೆ. ಇದು ಹೂವು ಅದರದ್ದು, ಇದು ಮರದಲ್ಲಿ ಇಲ್ಲಿ ಇದು ಫಸ್ಟ್ ಟೈಮ್ ಆಗಿದೆ. ಹಾಗೆ ಅಕ್ಕಿ ಕೊಂಡೋಗ್ಬಾರ್ದು ಹೇಳಿ ಪ್ಲಾಸ್ಟಿಕ್ ಮುಚ್ಚಿಟ್ಟಿದ್ದೇನೆ. ಅಂದ್ರೆ ಟೇಸ್ಟ್ ಮಾಡಿದ್ದೀರಾ? ಮಾಡಿದ್ದೇನೆ. ಈ ಸಲ ಒಂದು 5-6 ಸಿಕ್ಕಿತ್ತು. ಇದು ನಮ್ಮ ದ್ರಾಕ್ಷಿಗಿಂತ ಇದು ಒಳ್ಳೆ ಉಂಟು ತಿನ್ಲಿಕ್ಕೆ. ಟೇಸ್ಟ್ ಉಂಟು, ಸ್ವೀಟ್ ಉಂಟು. ಇದು ಮಲ್ಬರಿ ಫ್ರೂಟ್. ಈಗ ರೇಷ್ಮೆ ಹುಳ ಹೇಳ್ತೇವಲ್ಲ ನಾವು, ಇದು ಈಗ ಚಿಕ್ಕದಲ್ಲ. ಹೌದು, ಇದು ಮತ್ತೆ ಬ್ಲ್ಯಾಕ್ ಕಲರ್ ಬರುತ್ತೆ. ಇದು ಪೇರಳೆ ಒಂದು 10-15 ವಿಧದ್ದು ಉಂಟು ಪೇರಳೆ. ಮಲ್ಲಿಕಾ, ಇದು ಪುದೀನ, ಕೆಳಗೆ ಪುದೀನ, ಇಲ್ಲಿ ಹಲಸಿನ ಗಿಡ, ಇಲ್ಲಿ ಮೆಣಸು, ಅಲ್ಲಿ ಎಲ್ಲ ಡ್ರ್ಯಾಗನ್ ಫ್ರೂಟ್ ಗಿಡ ನೆಟ್ಟಿದ್ದೇನೆ. ಹೋದ ವರ್ಷ ಒಂದು 150 ಡ್ರ್ಯಾಗನ್ ಫ್ರೂಟ್ ಸಿಕ್ಕಿತ್ತು ಇದರಲ್ಲೆಲ್ಲ. ಇದೀಗ ಹೊಸತು ನೆಟ್ಟದ್ದು, ಅಂದ್ರೆ ತಾರಸಿಯಲ್ಲಿ ಉಂಟು. ಕಲರ್ ಪುಲಿಯಾಗಿ ಹಳದಿ ಕಲರ್. ಇನ್ನೂ ಸ್ವಲ್ಪ ದೊಡ್ಡದಾಗ್ತದೆ. ಇದು ಹಲಸಿನ ಮರ. ಈ ಮರ ನಂಗೆ ಬೇಡ ಇತ್ತು, ಅಂದರೆ ಇಂಥದ್ದು 3 ಉಂಟು ಈ ಜಾತಿದು. ಅದಕ್ಕೆ ನಾನು ಇದನ್ನು ತುಂಡು ಮಾಡಿದೆ. ಈಗ ಅಂತ ಅಲ್ಲಿ ಗೆಲ್ ಬಂತು, ಆ ಗೆಲ್ಲಿಗೆ ಬೇರೆ ಇದನ್ನು ಕಸಿ ಮಾಡಿದೆ ನಾನು. ಇದು ಆಲ್ ಸೀಸನ್. ಇದನ್ನು ಮತ್ತೆ ಈಗ ತುಂಡು ಮಾಡ್ತೇನೆ, ಮತ್ತೆ ಆಗ ಇದು ಖಾಲಿ ಸಪ್ಲೈ ಕೊಡ್ತದೆ, ಮತ್ತೆ ಇದು ಬೆಳೀತದೆ ನಮಗೆ. ಈಗ ಮರ ಈಗ ನಮಗೆ ಆಲ್ ಸೀಸನ್ ಆಗಿ ಬದಲ್ತದೆ. ಜಾಂಬಾ, ಇದು ಸ್ವೀಟ್ ಪುಲಿ. ಕೊಕ್ಕೋ ಗಿಡ ಹೋಗುದಿಲ್ಲ. ಇದು ಹಲಸಿನ ಹಣ್ಣು, ಇದು ಡಿಸೆಂಬರ್ ಹನಿ ಡ್ಯೂ ಹೇಳಿ. ಯಾವುದು ಸರ್? ಮಿಲ್ಕಿ ಫ್ರೂಟ್ ಹೇಳಿ. ಚಿಕ್ಕವಾಗಿ ಫ್ರೂಟ್ ಬರ್ತದೆ, ತಿನ್ನುವಾಗ ಹಾಲು ಬರ್ತದೆ, ಅದಕ್ಕೆ ಮಿಲ್ಕಿ ಫ್ರೂಟ್ ಹೇಳ್ತೇವೆ. ಇದು ಗಮ್ಲೆಸ್ ಜಾಕ್ ಫ್ರೂಟ್. ಮಿಲಿಟರಿ ಚಿಕ್ಕು ಹೇಳಿ. ಚಿಕ್ಕು ನಾರ್ಮಲ್ ಚಿಕ್ಕು, ಅದರ ಎಲೆ ಮಾತ್ರ ಮಿಲಿಟರಿ ಇಂಟ್ರೆಸ್ಟ್ ಆಗಿ. ಇದು ಮಾವಿನ ಹಣ್ಣು. ಇದು ಕಾಲಪಾಡಿ ಹೇಳಿ. ಇದು ವರ್ಷಕ್ಕೆ 2-3 ಸಲ ಕೊಡ್ತದೆ. ಇದರಿಂದ ಫೇಮಸ್ ಗ್ರೇಪ್ಸ್. ಮಂಗಳೂರಲ್ಲಿ ಫಸ್ಟ್ ಗ್ರೇಪ್ಸ್. ಇದು ಯಾವುದು ಕಲರ್ ಸರ್? ಕಾಬುಲ್. ಇದೆಯಾ ಈಗ? ಸರಿ, ಹುಡುಕಿದ ಸಿಗ್ಬೋದು. ಕಾಬುಲ್ ಗ್ರೇಪ್ಸ್ ಇದೆಲ್ಲ ತಿಂದೆಲ್ಲ ಹೋಗಿದೆ. ಡ್ರ್ಯಾಗನ್ ಫ್ರೂಟ್ ಗಿಡ ಇಲ್ಲಿ ನಟ್ಟದ್ದು, ಇಲ್ಲಿಂದ ಇದು ಹೋಗಿ ತಾರಸಿ ಮೇಲೆ ಹೋಗಿದೆ. ಇದೇ ಗಿಡದಿಂದ ಒಂದು 150 ಡ್ರ್ಯಾಗನ್ ಫ್ರೂಟ್ ಸಿಕ್ಕಿದೆ. ಇದು ಹಲಸಿನ ಹಣ್ಣಲ್ಲಿ ಇದಿಲ್ಲ, ಬೀಜ ಇಲ್ಲ, ಕಲ್ತರಿಲ್ಲ, ಬೀಜ ಇಲ್ಲ. ಇದು ಅನಾನಸ್ನಾಗೆ ಬರ್ತದೆ. ಜಾಗಿಲ್ಲ ಹೇಳ್ತದೆ. ಹಾಗೆ ಉದ್ದ ಜಾಗಿಯಲ್ಲಿ ಸಹ ಬೆಳೆಸಬಹುದು.
ನಾವು ಕೆಳಗಿಂದ ಮೇಲೆ ನೋಡಿ ಟೆರೆಸ್ಗೆ ಬಂದಿದ್ದೇವೆ. ಈಗ ಇಲ್ಲಿಯ ತೋಟವನ್ನು ನೋಡುವ ಬನ್ನಿ. ಇನ್ನು ಮಳೆ ಶುರು ಆಗ್ತದೆ, ಅದಕ್ಕೆ ನಾನು ಸ್ವಲ್ಪ ಎಲ್ಲ ಕಡಿಮೆ ಮಾಡುತ್ತಾ ಬಂದಿದ್ದೆ. ನಾನು ಮಳೆಗೆ ತಾರಸಿ ಮೇಲೆ ಬರ್ಲಿಕ್ಕೆ ಆಗ್ದಿಲ್ಲ ಅಂದ್ರೆ ಜಾಡ್ತದೆ ಹೇಳಿ, ಅದಕ್ಕೆ ಈಗ ಸ್ವಲ್ಪ ಇಲ್ಲದ್ರೆ ಫುಲ್ಲು ಟೆರೆಸಲ್ಲಿ ಗಿಡ ಮತ್ತು ಇದು ತರಕಾರಿ ಎಲ್ಲ ಇರ್ತಿತ್ತು, ಇದರಲ್ಲೆಲ್ಲ ತೆಗ್ದೆ ನಾನು. ಈ ಗಿಡ ಇದು ಮಾವಿನ ಗಿಡ, ಇದರಲ್ಲಿ ಒಂದು ಮಾವಿನ ಹಣ್ಣು 4 kg ಬರ್ತದೆ. ಇದು ಒಂದೇ ಮಾವಿನ ಹಣ್ಣು 4 kg. 100 ಜನ ಹೇಳ್ತಾರೆ ಇದಕ್ಕೆ. ಇದೆಲ್ಲ ನಾವು ಕಸಿ ಮಾಡಿದ್ದು ಬೇರೆ ಬೇರೆ ಮಾವಿನ ಗಿಡದೆಲ್ಲ ಸೇಲಿಗೆ ಇಟ್ಟದ್ದು. ಇಲ್ಲಿ ನೀವು ಇಲ್ಲಿ ಬಂದು ಹೌದು ಕೊಂಡೋಗ್ತಾರೆ. ಚಟ್ಟಿಯಲ್ಲಿ ಸಹ ಮಾವಿನ ಹಣ್ಣು ಆಗ್ತದೆ. ಇದು ಮುಂಡಪ್ಪ, ಇದು ಪೇರಳೆ. ಇದು ನೀವು ಚಟ್ಟಿಯಲ್ಲಿ ನೆಟ್ಟದಲ್ವಾ? ಹೌದು, ಇದೆಲ್ಲ ಚಟ್ಟಿಯಲ್ಲಿ ಎಲ್ಲ ಆಗ್ತದೆ. ಒಟ್ಟಿಗೆ ಮನಸ್ಸು ಬೇಕು. ಮಾರ್ಗ ಅಂತ ಹೇಳಿ ಒಂದು ಗಾದೆ, ಅದು ನಿಜ ಅಂತ ಹೇಳಿ ಆಗ್ತದೆ ನೋಡುವಾಗ. ಯಾಕೆಂದ್ರೆ ಅಲ್ಲಿ ನೋಡಿ ಚಟ್ಟಿಯಲ್ಲಿ ನೆಟ್ಟದ್ದು ಇಷ್ಟು ಚಿಕ್ಕ ಗಿಡದಲ್ಲಿ ಹಣ್ಣೆಲ್ಲ ಆಗಿದೆ. ಇಲ್ಲಿ ಇದು ಇದಾಗಿದೆ, ಅಲ್ಲಿ ಮಾವಿನ ಹಣ್ಣಾಗಿದೆ, ತುಂಬಾ ಆಗಿದೆ. ಹೌದು. ಈ ಸಲ ನಮ್ಗೆ ಒಳ್ಳೆ ಚಿಕಿತ್ಸೆದಲ್ಲಿ ಪೇರಳೆ ಎಲ್ಲ ಜಾಸ್ತಿ ಆಗ್ತದೆ. ಅಷ್ಟು ಇದರಲ್ಲೊಂದು 25-30 ಪೇರಳೆ ಆಗಿತ್ತು. ಈಗ ಲಾಸ್ಟ್ ಒಂದು ಉಂಟು ಈಗ. ಹಾ ನೋಡಿ, ಇದು ಕೆಂಪು ಪೇರಳೆ, ಇನ್ನೊಂದು ಜಾತಿ. ಅದು ನೀವೆಲ್ಲಿಂದ ತಂದದ್ದು? ಸಿಗ್ತದೆ, ಎಲ್ಲ ಸಿಗ್ತದೆ, ಇಂಡಿಯಾದೆ ಸಿಗ್ತದೆ. ಇದು ಲಿಂಬೆ ಹುಳಿ. ಈಗ ಒಂದು ಲಿಂಬೆ ಹುಳಿಗೆ 10 ರೂಪಾಯಿ ಉಂಟು. ಹೌದು. ನೀವು ಕೆಳಗೆ ಒಂದು ನೋಡಿದ್ರಲ್ವಾ, ಆ ಒಂದು ಡ್ರ್ಯಾಗನ್ ಫ್ರೂಟ್ ಗಿಡ ಇಲ್ಲಿ ಮೇಲೆ ಬಂದು ಇಷ್ಟು ದೊಡ್ಡದಾಗಿದೆ ನೋಡಿ. ನೋಡಿ, ಇದು ಹೂ ಕಾಣ್ತದಾ? ಹೌದು. ಹಾ, ಇದು ಡೈಲಿ ದೊಡ್ಡದು ಆಗ್ತಾ ಹೋಗ್ತದೆ. ನಾಳೆ ನೋಡಿ ಇನ್ನೂ ದೊಡ್ಡದು. ನೋಡಿ, ಈಗ ಇನ್ನೊಂದು 1 ತಿಂಗಳಲ್ಲಿ ಬರುವಾಗ ಒಂದು 50-60 ಡ್ರ್ಯಾಗನ್ ಫ್ರೂಟ್ ಇರ್ತದೆ ಕೆಂಪಾಗಿ. ಇದು ಅಮಟೆಕಾಯಿ. ನೋಡಿ, ಮರಕ್ಕೆ ಹತ್ತಬೇಕೆಂದಿಲ್ಲ, ಕೆಳಗಿಂದಲೇ ನೋಡಿ ಇಲ್ಲಿ ಹೂವು ಬಂದಿದೆ. ಯಾವಾಗ ನೋಡಿ ಸಹ ಇರ್ತದೆ. ಅದು ಬೊಗರಿ. ನೀವು ಒಂದು ಎಕ್ಸಾಂಪಲ್ ಇಲ್ಲಿ ಎಲ್ಲ ನೋಡಿ, ಬದನೆಕಾಯಿ ಕೂಡ ಇದೆ ಇಲ್ಲಿ ನೋಡಿ. ಇಲ್ಲಿ ಮಾವಿನ ಗಿಡ, ಇಲ್ಲಿ ಬದನೆ. ಒಂದು ಚಟ್ಟಿಯಲ್ಲಿ 2. ಇದು ಜಪಾನಿದ್ದು ಮಾವಿನ ಹಣ್ಣು. 1 kgಗೆ 2 ಲಕ್ಷ 3 ಲಕ್ಷ ಹೇಳ್ತಾರೆ. ಈ ಸಲ ಹೂ ಬಂದಿತ್ತು, ಮಳೆ ಬಂದೆಲ್ಲ ಹೋಯ್ತು. ಇದು ಇನ್ನೊಂದು ಬೊಗರಿ, ಆಪಲ್ ಬೊಗರಿ ಹೇಳಿ. ಆಪಲ್ನಾಗೆ ದೊಡ್ಡದು ಬರ್ತದೆ ಇದು. ಇದು ಬಸಳೆ. ಅದು ಬಸಳೆ. ಇದು ಯಾವುದು ಮಾವಿನ ಹಣ್ಣು ಸರ್? ಇದು ಬಸ್ಟರ್ ಹೇಳಿ, ಬಸ್ಟರ್ ಉಂಟು ನೋಡಿ. ಇಲ್ಲಿ ಮಾವಿನ ಹಣ್ಣು ಈಗ ಹಣ್ಣಾಗ್ಲಿಕ್ಕೆ ಆಯ್ತು. ಇದು ಲಿಂಬೆ. ಇದು ರೆಡ್ ಕಲರ್ ಬರ್ತದೆ, ಇಲ್ಲದ ಲಿಂಬೆ ಯೆಲ್ಲೋ ಕಲರ್ ಅಲ್ಲ? ಹೌದು. ಇದು ರೆಡ್. ಈಗ ಇದು ಬಂದದ್ದು ಮಾತ್ರ, ಮತ್ತೆ ಸಿಪ್ಪೆದು ರೆಡ್ ಕಲರ್ ಬರ್ತದೆ ನೋಡಿ. ಇಲ್ಲೆಲ್ಲ ಆಗ್ಲಿಕ್ಕೆ ಶುರು ಆಯ್ತು, ಇದು ಫಸ್ಟ್ ಟೈಮ್ ಆಗುದು ಈಗ. ಇದು ರೆಡ್ ಕಲರ್. ಅದು ಚೆರಿ ಬರ್ತದೆ. ನಿಂಬೆಯಲ್ಲಿ ಕೂಡ ವೆರೈಟೀಸ್ ಇದೆ ಅಲ್ಲ ಇಲ್ಲಿ? ಹೌದು. ಚಿಕ್ಕ ಗಿಡದಲ್ಲೇ ಪೇರಳೆಲ್ಲ ಬರ್ಲಿಕ್ಕೆ ಶುರು ಆಗ್ತದೆ. ಇದು ನೋಡಿ ಚಿಕ್ಕ ಚಟ್ಟಿಯಲ್ಲಿ ಒಂದು ಇಷ್ಟು ಚಿಕ್ಕ ಗಿಡದಲ್ಲಿ ಇದು ನೋಡಿ ಎಲೆ ಹೂ ಬಂದಿದೆ ಈಗ. ಇದು ದಾರೆಪುಲಿ. ಇದು ಕಾಳು ಮೆಣಸು. ಒಂದು ಗಿಡ ಹಾಕಿದ್ರೆ ಸಾಕು, ಮತ್ತೆ ನೀವು ಕಾಳು ಮೆಣಸು ತರಬೇಕೆಂದಿಲ್ಲ, ಅಷ್ಟು ಬರ್ತದೆ. ಮತ್ತೆ ವರ್ಷ ಇಡೀ ಬರ್ತಾ ಇರ್ತದೆ. ಇದು ಮೇಲೆ ಹೋಗುದಿಲ್ಲ, ಕೆಳಗೆ ಚಟ್ಟಿಯಲ್ಲೇ ಇರ್ತದೆ. ಇಲ್ಲಿ ಬೇರೆ ಬೇರೆ ಮಾವಿನ ಹಣ್ಣು ನೋಡಿ, ಹೂ ಬಂದಿದೆ.
ಚಿಕ್ಕ ಗಿಡದಲ್ಲಿ. ಇದು ಆರೆಂಜ್ ದೊಡ್ಡದಾಗ್ತದೆ. ಆರೆಂಜ್ ಇದರಲ್ಲಿ ಅದು ಹಣ್ಣಾದದ್ದ ಫಸ್ಟ್? ಹೌದು, ಇಲ್ಲಿತ್ತು ಅದು. ಏನಂತ ಹೇಳಿದ್ರೆ ನಾವು ಮನಸ್ಸು ಮಾಡಿದ್ರೆ ಏನ್ ಕೂಡ ಮಾಡ್ಬೋದು. ನಮ್ಗೆ ಏನು ನಾಳೆನೇ ಆಗ್ಬೇಕು, ನಾಡ್ದೇ ಆಗ್ಬೇಕಂತಿಲ್ಲ. ಇವತ್ತು ನಾನು ಮನಸ್ಸು ಮಾಡಿ ಒಂದು ಗಿಡ ಹಾಕಿ ಪ್ರೀತಿಯಿಂದ ಅದಕ್ಕೆ ನೀರೆಲ್ಲ ಹಾಕಿ ನೆಟ್ರೆ ಅದು ದೊಡ್ಡದಾಗಿ ನಮ್ಗೆ ಒಂದು ಒಳ್ಳೆ ಒಂದು ಅದೇ ಮನಸ್ಸೇ ಬರೋದಿಲ್ಲ, ಅದೇ ಪ್ರಾಬ್ಲಮ್. ಇಲ್ಲ, ನನಗೆ ನೋಡಿ ಖುಷಿ ಆಯ್ತು. ಅದಕ್ಕೆ ನಾನು ಶಾಲೆ ಮಕ್ಕಳನ್ನೆಲ್ಲ ಇಲ್ಲಿ ಕರ್ಕೊಂಡು ಅವರಿಗೆ ನನ್ನ ವಿದ್ಯೆಯನ್ನು ಕೊಡುದು. ನೋಡಿದ್ರ ಸ್ನೇಹಿತರೆ, ಈ ಒಂದು ನಮ್ಮ ಸರ್ ಮಾಡಿರುವ ಕೃಷಿಯನ್ನು ಹೇಗಿದೆ ಅಂತೇಳಿ ನನಗೆ ಅಂತೂ ತುಂಬ ಖುಷಿ ಆಯಿತು ನೋಡಿ. ಯಾಕೆಂದರೆ ಈಗಿನ ಕಾಲದಲ್ಲಿ ಈ ರೀತಿ ಯಾರು ಕೂಡ ಮಾಡೋದಿಲ್ಲ, ಇಷ್ಟು ಆಸಕ್ತಿಯನ್ನು ಕೂಡ ಯಾರು ಕೂಡ ತೋರಿಸುವುದಿಲ್ಲ. ಈ ಒಂದು ವಿಡಿಯೋದ ಮೂಲಕ ಅವರು ನಮಗೆ ಮನಸ್ಸಿದ್ದರೆ ಮಾರ್ಗ ಎನ್ನುವುದನ್ನು ತೋರಿಸಿದ್ದಾರೆ. ಹಾಗೆ ಇವರು 200ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ವಿಶ್ವ ದಾಖಲೆಯನ್ನು ಪಡೆದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ತುಂಬ ಖುಷಿ ಪಡ್ತೇನೆ. ಸರ್, ತುಂಬ ಖುಷಿ ಆಯಿತು ನನಗೆ ಇವತ್ತು ಬಂದು. ನಾನು ಜಸ್ಟ್ ಫೋಟೋದಲ್ಲಿ ನೋಡಿದ್ದಷ್ಟೇ, ಆದರೆ ಇವತ್ತು ನಿಜವಾದ ಅನುಭವ ಆಗಿ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಇನ್ನು ಇಲ್ಲಿ ತುಂಬ ಮಕ್ಕಳು ಬರ್ತಾರೆ ಅಂತ ನೀವು ನನಗೆ ತುಂಬ ಫೋಟೋಸ್ ಎಲ್ಲ ತೋರಿಸಿದ್ರಿ. ನೀವು ಒಂದು ವೇಳೆ ಇಲ್ಲಿ ಏನು ಮಕ್ಕಳಿಗೆ ಒಂದು ಕೃಷಿಯ ಬಗ್ಗೆ ತೋರಿಸಲಿಕ್ಕೆ ನಿಮ್ಗೆ ಏನಾದರೂ ಬಯಸಿದರೆ ನೀವು ಇಲ್ಲಿ ಕರ್ಕೊಂಡು ಬನ್ನಿ. ಇಲ್ಲಿ ನೀವು ಇಲ್ಲಿ ಸರ್ ತೋರಿಸ್ತಾರೆ ನಿಮಗೆ ವೆರೈಟಿ ಆದ ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲವನ್ನು ತೋರಿಸಿ ಅದರ ಪರಿಚಯ ಮಾಡಿಕೊಡ್ತಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.